ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳಿವೆ, ನೋಡೋಣ ಯಾವೆಲ್ಲ ಸುದ್ದಿಯಲ್ಲಿರ್ತವೆ ಅಂತ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿನ್ನೆ ಕೂಡ ಇದೇ ರೀತಿಯ ಫ್ಲಾಟ್ ಪರ್ಫಾರ್ಮೆನ್ಸ್ ಇತ್ತು, ಇವತ್ತು ಕೂಡ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ನಾಸ್ಡಾಕ್ ಪರ್ಫಾರ್ಮೆನ್ಸ್ ನೋಡಿದರೆ ಇಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ. ನಿನ್ನೆ ಕೂಡ ಒಂದಷ್ಟು ಡೌನ್ ಫಾಲ್ ಕಂಡು ಬಂದಿತ್ತು, ನಿಯರ್ಲಿ 1.5% ವರೆಗೂ. ಇವತ್ತು 0.67% ಅಥವಾ 142 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಾಸ್ಡಾಕ್ ನಿನ್ನೆ ಇವತ್ತು ಸ್ವಲ್ಪ ಡೌನ್ ಆಗಿದೆ. ಬಟ್ ಡೌ ಜೋನ್ಸ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ಹಾಗೂ ಇವತ್ತು. ಇನ್ನು ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟೀಸ್ ಕಡೆ ಬರೋದಾದ್ರೆ ನಿನ್ನೆ FIS ನೋಡಬಹುದು 1100 ಕೋಟಿ ಮೊತ್ತದ ಷೇರುಗಳನ್ನ ನೆಟ್ ಸೆಲ್ ಮಾಡಿದ್ದಾರೆ. DIS 1800 ಕೋಟಿ ಮೊತ್ತದ ಷೇರುಗಳನ್ನ ಬೈ ಮಾಡಿದ್ದಾರೆ. FIS ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಿದ್ದಾರೆ, ಬಟ್ ಲಾಸ್ಟ್ 3 ಡೇಸ್ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು ನೆಟ್ ಸೆಲ್ಲಿಂಗ್. ಇದನ್ನ ನೋಡಿದ್ರೆ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವ್ರ ಕಡೆಯಿಂದ ರೆಸ್ಪಾನ್ಸ್ ಅಂತ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಜುಪಿಟರ್ ವ್ಯಾಗನ್ಸ್ ಇವತ್ತು ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ವಂದೇ ಭಾರತ್ ಟ್ರೈನ್ ಸೆಟ್ಸ್ ನ ವೀಲ್ಸ್ ಆರ್ಡರ್ ಸಿಕ್ಕಿದೆ. 5300 ವೀಲ್ಸ್ ಆರ್ಡರ್ ಸಿಕ್ಕಿದೆ. ಈ ಸುದ್ದಿಯ ಕಾರಣಕ್ಕೆ ಜುಪಿಟರ್ ವ್ಯಾಗನ್ಸ್ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇವತ್ತು ಜುಪಿಟರ್ ವ್ಯಾಗನ್ಸ್ ಅಲ್ಲಿ. ನಂತರ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಸುದ್ದಿಯಲ್ಲಿರುತ್ತೆ. ರಾತ್ರಿ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಕಂಪನಿ ಇಂಡಿಯಾ ಸಿಮೆಂಟ್ಸ್ ಅಲ್ಲಿ 6.5% ಸ್ಟೇಕ್ ಅನ್ನು ಸೇಲ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಅಂತ. ಈ ಸುದ್ದಿಯ ಕಾರಣಕ್ಕೆ ಅಲ್ಟ್ರಾಟೆಕ್ ಸಿಮೆಂಟ್ ಸುದ್ದಿಯಲ್ಲಿರುತ್ತೆ. ಜೊತೆಗೆ ಇಂಡಿಯಾ ಸಿಮೆಂಟ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಯಲ್ಲಿ OFS ಲಾಂಚ್ ಆಗ್ತಾ ಇದೆ ಇವತ್ತಿಂದ. ಫ್ಲೋರ್ ಪ್ರೈಸ್ ಬಂದು 368 ರುಪೀಸ್ ಅಂತ ಸುದ್ದಿಗಳು ಬರ್ತಾ ಇದೆ. ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ OFS ನ ದಿನ. ಇಂಡಿಯಾ ಸಿಮೆಂಟ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಅಂತ. ನಂತರ ಪೂನಾವಾಲಾ ಫಿನ್ ಕಾರ್ಪ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ ಇಶ್ಯೂ ಮಾಡಲಿಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ. ಸುಮಾರು 500 ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಈ ಮೂಲಕ ಥ್ರೂ ಪ್ರೈವೇಟ್ ಪ್ಲೇಸ್ಮೆಂಟ್. ಈ ಸುದ್ದಿಯ ಕಾರಣಕ್ಕೆ ಪೂನಾವಾಲಾ ಫಿನ್ ಕಾರ್ಪ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಂತರ ಎಕ್ಸೈಡ್ ಇಂಡಸ್ಟ್ರೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ತನ್ನ ಸಬ್ಸಿಡಿಯರಿಯಲ್ಲಿ ಇನ್ನೊಂದಷ್ಟು ಹೂಡಿಕೆಯನ್ನ ಮಾಡಿದೆ. ಎಕ್ಸೈಡ್ ಎನರ್ಜಿ ಸೊಲ್ಯೂಷನ್ಸ್ ಅಲ್ಲಿ 100 crores ಹೂಡಿಕೆಯನ್ನ ಮಾಡಿದೆ. ಒಲಿವನೂರ್ ಸಬ್ಸಿಡಿಯರಿ ಇದು. ಒಟ್ಟಿನಲ್ಲಿ ಈ 100 crores ಹೂಡಿಕೆ ಮೂಲಕ 3800 ಕೋಟಿಯನ್ನ ಕಂಪನಿ ಎಕ್ಸೈಡ್ ಎನರ್ಜಿ ಸೊಲ್ಯೂಷನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದೆ. ಈ ಸುದ್ದಿಯ ಕಾರಣಕ್ಕೆ ಎಕ್ಸೈಡ್ ಇಂಡಸ್ಟ್ರೀಸ್ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ಕೂಡ ಇವತ್ತು ಫೋಕಸ್ ಅಲ್ಲಿರುತ್ತೆ. ಕಾರಣ ಈ ಹಿಂದೆ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿತ್ತು ಕಂಪನಿ. ಬೈಬ್ಯಾಕ್ ಕಂಪ್ಲೀಟ್ ಮಾಡಿರೋ ಬಗ್ಗೆ ಅಪ್ಡೇಟ್ ಬಂದಿದೆ. 175 ಕೋಟಿ ಮೊತ್ತದ ಷೇರುಗಳನ್ನ ಕಂಪನಿ ಬೈಬ್ಯಾಕ್ ಮಾಡಿದೆ. ಇನ್ನು SBFC ಫೈನಾನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಕಂಪನಿ ಕೂಡ ಫಂಡ್ ರೈಸ್ ಬಗ್ಗೆ ನಿರ್ಧಾರವನ್ನು ತಗೊಂಡಿದೆ. ಸುಮಾರು 200 ಕೋಟಿ ಫಂಡ್ ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಥ್ರೂ ರಿಡೀಮಬಲ್ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ ನ ಮೂಲಕ. ಈ ಸುದ್ದಿಯ ಕಾರಣಕ್ಕೆ SBFC ಫೈನಾನ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಸುದ್ದಿಗೆ ಅಂತ. ನಂತರ ಕ್ಯಾಮ್ಸ್ ಅಥವಾ ಕಂಪ್ಯೂಟರ್ ಏಜ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ RBI ಇಂದ ಅಪ್ರೂವಲ್ ಸಿಕ್ಕಿದೆ. ತನ್ನ ಪೇಮೆಂಟ್ ಅಗ್ರಿಗೇಟರ್ ಬಿಸ್ನೆಸ್ ಏನಿತ್ತು ಅದನ್ನ ಕ್ಯಾಮ್ಸ್ ಪೇಮೆಂಟ್ ಸರ್ವಿಸಸ್ ಅನ್ನುವಂತ ತನ್ನ ಒಲಿವನೂರ್ ಸಬ್ಸಿಡಿಯರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ. ಇನ್ನು ಮುಂದೆ ಕ್ಯಾಮ್ಸ್ ಪೇಮೆಂಟ್ ಅಗ್ರಿಗೇಟರ್ ಬಿಸ್ನೆಸ್ ಏನಿತ್ತು ಅದನ್ನ ಕ್ಯಾಮ್ಸ್ ಪೇಮೆಂಟ್ ಸರ್ವಿಸಸ್ ಲಿಮಿಟೆಡ್ ಮ್ಯಾನೇಜ್ ಮಾಡುತ್ತೆ. ಈ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಂತೆ RBI ಅಪ್ರೂವಲ್ ಅನ್ನು ಕೊಟ್ಟಿದೆ. ಈ ಸುದ್ದಿಯ ಕಾರಣಕ್ಕೆ ಕ್ಯಾಮ್ಸ್ ಅಥವಾ ಕಂಪ್ಯೂಟರ್ ಏಜ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತಂದ್ರೆ ಕಂಪನಿ ಒಲಿವನೂರ್ ಸಬ್ಸಿಡಿಯರಿಗೆ ತನ್ನ ಬಿಸ್ನೆಸ್ ಅನ್ನು ಟ್ರಾನ್ಸ್ಫರ್ ಮಾಡಿದೆ ಅಷ್ಟೇ, ಇದಕ್ಕೆ ಅಪ್ರೂವಲ್ ಸಿಕ್ಕಿದೆ. ನಂತರ ರೈಲ್ಟೆಲ್ ಕಾರ್ಪೊರೇಷನ್ ಸುದ್ದಿಲಿರುತ್ತೆ. ಕಾರಣ ಕಂಪನಿಗೆ 2 ಆರ್ಡರ್ ಸಿಕ್ಕಿದೆ, ಸಣ್ಣ ಸಣ್ಣ ಆರ್ಡರ್ಸ್, ಬಟ್ 2 ಆರ್ಡರ್ ಸಿಕ್ಕಿದೆ. ಒಂದು 15 ಕೋಟಿ, ಇನ್ನೊಂದು 35 ಕೋಟಿ ಆರ್ಡರ್ ಸಿಕ್ಕಿದೆ. ಟೋಟಲ್ 50 crores ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಸುದ್ದಿಯ ಕಾರಣಕ್ಕೆ ರೈಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ನಂತರ ಗೋದ್ರೇಜ್ ಪ್ರಾಪರ್ಟೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಗೋದ್ರೇಜ್ ಸ್ಕೈಲೈನ್ ಪ್ರಾಪರ್ಟೀಸ್ ಅಲ್ಲಿ 7% ಸ್ಟೇಕ್ ತಗೊಳ್ಳುವಂತ ನಿರ್ಧಾರವನ್ನು ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ. ಈ ಸುದ್ದಿಯ ಕಾರಣಕ್ಕೆ ಅಥವಾ ಈ ಅಕ್ವಿಸಿಷನ್ ನ ಕಾರಣಕ್ಕೆ ಗೋದ್ರೇಜ್ ಪ್ರಾಪರ್ಟೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ನಂತರ ಟೆಕ್ ಮಹೀಂದ್ರ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ.
ಕಾರಣ ಕಂಪನಿ ಸೌದಿ ಅರೇಬಿಯಾದಲ್ಲಿ ಓಲಿ ಓನರ್ಡ್ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ. ಟೆಕ್ ಮಹೀಂದ್ರಾದ ರೀಜನಲ್ ಹೆಡ್ ಕ್ವಾರ್ಟರ್ಸ್ ಸೆಟಪ್ ಮಾಡಿದೆ. ಕಾರಣ ಬಹ್ರೈನ್ ಹಾಗೂ ಈಜಿಪ್ಟ್ ನ ಬಿಸ್ನೆಸ್ ಕಡೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಲಿಕ್ಕೆ. ಈ ಸದ್ಯ ಕಾರಣಕ್ಕೆ ಟೆಕ್ ಮಹೀಂದ್ರಾ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ಈ ಓಲಿ ಓನರ್ಡ್ ಸಬ್ಸಿಡಿಯರಿ ಫಾರ್ಮೇಶನ್ ಗೆ ಸಂಬಂಧಪಟ್ಟಂತೆ. ನಂತರ RACL ಗೇರ್ ಟೆಕ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಲಾಂಗ್ ಟರ್ಮ್ ಸಪ್ಲೈ ಆರ್ಡರ್ ಸಿಕ್ಕಿದೆ ಟ್ರಾನ್ಸ್ಮಿಷನ್ ಗೇರ್ಸ್ ಅನ್ನು ಸಪ್ಲೈ ಮಾಡಲಿಕ್ಕೆ, ಅದರಲ್ಲೂ ಪ್ರೀಮಿಯಂ ವೆಹಿಕಲ್ಸ್ ಗೆ. ನಿಮ್ಗೆ ಗೊತ್ತಿರಬಹುದು ಈ ಕಂಪನಿ ಆಟೋ ಎನ್ಸೆಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಆಟೋ ಸ್ಪೇರ್ ಪಾರ್ಟ್ ಸೆಗ್ಮೆಂಟ್ ಅಲ್ಲಿ ಹೆಸರಲ್ಲೇ ಇದೆ ಗೇರ್ ಟೆಕ್ ಅಂತ ನೋಡಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಲಾಂಗ್ ಟರ್ಮ್ ಸಪ್ಲೈ ಆರ್ಡರ್ ಸಿಕ್ಕಿದೆ. ಈ ಕಾರಣಕ್ಕೆ RACL ಗೇರ್ ಟೆಕ್ ಕೂಡ ಸುದ್ದಿಯಲ್ಲಿರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಅಂತ. ನಂತರ ಪ್ರೋಸ್ಟಾರ್ಮ್ ಇನ್ಫೋ ಸಿಸ್ಟಮ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಬೆಸ್ ಪ್ರಾಜೆಕ್ಟ್ ಸಿಕ್ಕಿದೆ. ಬೆಸ್ ಅಂತಂದ್ರೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್. ಇದರಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಅವರು ಬಂದಿದೆ. ಈ ಸುದ್ದಿಯ ಕಾರಣಕ್ಕೆ ಪ್ರೋಸ್ಟಾರ್ಮ್ ಇನ್ಫೋ ಸಿಸ್ಟಮ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಅಂತ. ನಂತರ ಉಜಾಸ್ ಎನರ್ಜಿ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 26ನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ. ಬೋನಸ್ ಕೊಡಬೇಕಾ ಬೇಡವಾ, ಕೊಡೋದಾದ್ರೆ ಯಾವ ರೇಷಿಯೋದಲ್ಲಿ ಕೊಡಬೇಕು ಎಲ್ಲವೂ ಕೂಡ 26ನೇ ತಾರೀಕು ಡಿಸೈಡ್ ಆಗುತ್ತೆ. ಈ ಬಗ್ಗೆ ಕಂಪನಿ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ಈ ಸುದ್ದಿಯ ಕಾರಣಕ್ಕೆ ಉಜಾಸ್ ಎನರ್ಜಿ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಸುದ್ದಿಗೆ ಅಂತ. ನಂತರ ವೇದಾಂತ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಇವತ್ತು ಆಗಸ್ಟ್ 21 ಕಂಪನಿಯ ಬೋರ್ಡ್ ಮೀಟಿಂಗ್ ಇದೆ ಡಿವಿಡೆಂಡ್ ಬಗ್ಗೆ ನಿರ್ಧಾರವನ್ನು ತಗೊಳ್ಳಿಕ್ಕೆ. ಈಗಾಗಲೇ ಎಕ್ಸ್ ಡೇಟ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ, ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿದೆ 27 ಅಂತ. ಆದ್ರೆ ಡಿವಿಡೆಂಡ್ ಎಷ್ಟು ಕೊಡಬೇಕು ಅನ್ನೋದು ಇವತ್ತು ಡಿಸೈಡ್ ಆಗುತ್ತೆ. ನಿನ್ನೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಬಂತು, ಎಸ್ಪೆಷಲಿ ಕಂಪನಿಯ ಡಿಮರ್ಜರ್ ಗೆ ಸಂಬಂಧಪಟ್ಟಂತೆ. ಹಾಗಾಗಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ಬಂತು. ಇವತ್ತು ಬೋರ್ಡ್ ಮೀಟಿಂಗ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ. ಜೊತೆಗೆ ಯಾವ ರೀತಿ ಡಿಸಿಷನ್ ತಗೊಳುತ್ತೆ, ಎಷ್ಟು ಡಿವಿಡೆಂಡ್ ಅನೌನ್ಸ್ ಮಾಡುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ವಾಚ್ ಲಿಸ್ಟ್ ಇಟ್ಕೊಂಡು ವೇದಾಂತ ಲಿಮಿಟೆಡ್ ಅಲ್ಲಿ. ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಇವತ್ತು ಕೂಡ 4-5 ಕಂಪನಿಗಳ ರಿಸಲ್ಟ್ಸ್ ಇದೆ ನೋಡಬಹುದು. ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ರಿಸಲ್ಟ್ಸ್ ಯಾವ ರೀತಿ ಇರುತ್ತೆ ಅಂತ. ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು 4 IPOಗಳ ಸಬ್ಸ್ಕ್ರಿಪ್ಷನ್ಗೆ ಲಾಸ್ಟ್ ಡೇ ಆಗಿರುತ್ತೆ 21 ಆಗಸ್ಟ್ ನೋಡಬಹುದು. ಶ್ರೀಜಿ ಶಿಪ್ಪಿಂಗ್ ಗ್ಲೋಬಲ್ ಸಬ್ಸ್ಕ್ರಿಪ್ಷನ್ ಮಾಡಲಿಕ್ಕೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ನೋಡಬಹುದು. ಪ್ರೇ ಮಾರ್ಕೆಟ್ ಪ್ರೀಮಿಯಂ ಅರೌಂಡ್ 14% ಇದೆ ಶ್ರೀಜಿ ಶಿಪ್ಪಿಂಗ್ ಅಲ್ಲಿ. ನಂತರ ಪಟೇಲ್ ರಿಟೇಲ್ ಇದು ಕೂಡ ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ನೋಡಬಹುದು. 19.5% ಪ್ರೀಮಿಯಂ ನೋಡ್ಲಿಕ್ಕೆ ಸಿಗ್ತಾ ಇದೆ ಆಸ್ ಆಫ್ ನೌ. ಇವತ್ತು ಲಾಸ್ಟ್ ಡೇ ಇದರ ಸಬ್ಸ್ಕ್ರಿಪ್ಷನ್ಗೆ. ನಂತರ ವಿಕ್ರಮ್ ಸೋಲಾರ್ ನೋಡಬಹುದು 12.65% ಪ್ರೀಮಿಯಂ ಆಸ್ ಆಫ್ ನೌ ನೋಡ್ಲಿಕ್ಕೆ ಕಾಣ್ತಾ ಇದೆ. ಪ್ರೀಮಿಯಂ ಎಷ್ಟಿದೆ ಅಂದ ತಕ್ಷಣ ಇಷ್ಟೇ ಇರುತ್ತೆ ಅಂತ ಅನ್ನಲ್ಲ, ಇದು ಬದಲಾಗ್ತಾ ಇರುತ್ತೆ, ಜಾಸ್ತಿನೂ ಆಗ್ಬಹುದು ಕಡಿಮೆನೂ ಆಗ್ಬಹುದು ಲಿಸ್ಟಿಂಗ್ ಡೇ ಅಷ್ಟರಲ್ಲಿ. ಆಸ್ ಆಫ್ ನೌ 12.5% ಪ್ರೀಮಿಯಂ ಇದೆ. ನಂತರ ಜೊತೆಗೆ ಈ ವಿಕ್ರಮ್ ಸೋಲಾರ್ ಕೂಡ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ. ನಂತರ ಇನ್ನೂ ಒಂದು IPO ಇದು ಕೂಡ ಲಾಸ್ಟ್ ಡೇ ಇವತ್ತು ಜೆಮ್ ಏರೋಮ್ಯಾಟಿಕ್ಸ್ ಅಥವಾ ಜೆಮ್ ಆರೋಮ್ಯಾಟಿಕ್ಸ್ GMP ನೋಡಬಹುದು 8% ಇದೆ ಇವತ್ತು. ಇದು ಕೂಡ ಲಾಸ್ಟ್ ಆಗಿರುತ್ತೆ ಅಂದ್ರೆ ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ. ಇನ್ನು ಮಂಗಳ್ ಎಲೆಕ್ಟ್ರಿಕಲ್ IPO ಕೂಡ ಇದೆ. ಇದು ನಾಳೆ ಇರುತ್ತೆ ಲಾಸ್ಟ್ ಡೇಟ್, ಇವತ್ತು ಓಪನ್ ಇರುತ್ತೆ. ಪ್ರೀಮಿಯಂ ನೋಡಬಹುದು ನಿಯರ್ಲಿ 6% ಇದೆ ಮಂಗಳ್ ಎಲೆಕ್ಟ್ರಿಕಲ್ IPO. ಅದು ನೋಡೋಣ ನಾಳೆ ಏನಾದರೂ ಚೇಂಜಸ್ ಆಗುತ್ತಾ ಇದರಲ್ಲಿ ಅಂತ. ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೋಡಬಹುದು 6 ಪಾಯಿಂಟ್ಸ್ ಅಥವಾ 0.02% ಪಾಸಿಟಿವ್ ಇದೆ, ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಪಾಸಿಟಿವ್ ಇದೆ ಏಷ್ಯನ್ ಮಾರ್ಕೆಟ್ಸ್. ಹ್ಯಾಂಗ್ಸೆಂಗ್ ಸ್ವಲ್ಪ ನೆಗೆಟಿವ್ ಇದೆ, ಹಾಗೆ ನಿಕ್ಕೈ ಸ್ವಲ್ಪ ನೆಗೆಟಿವ್ ಇದೆ. ಈ 2 ಮಾರ್ಕೆಟ್ಸ್ ಅನ್ನ ಬಿಟ್ರೆ ಇನ್ನೆಲ್ಲ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದಾವೆ, ಗ್ರೀನ್ ಅಲ್ಲಿ ಇದಾವೆ ನೋಡಬಹುದು. ಗಿಫ್ಟ್ ನಿಫ್ಟಿ ಕೂಡ ಫ್ಲಾಟಿಶ್ ಇಂಡಿಕೇಟ್ ಮಾಡ್ತಾ ಇದೆ, ಅಂದ್ರೆ 20 ಪಾಯಿಂಟ್ಸ್ ಡೌನ್ ಅಲ್ಲಿ ಅಥವಾ ಅಪ್ ಅಲ್ಲಿ ಓಪನ್ ಆಗುವಂತ ಲಕ್ಷಣಗಳು ಆಸ್ ಆಫ್ ನೌ ಕಾಣ್ತಾ ಇದೆ. ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನಮಗೆ ಅದು ತುಂಬಾ ಇಂಪಾರ್ಟೆಂಟ್. ಓಪನಿಂಗ್ ಯಾವುದೇ ರೀತಿ ಇದ್ರೂ ಕೂಡ ಕ್ಲೋಸಿಂಗ್ ಚೆನ್ನಾಗಿದ್ರೆ ಸಾಕು ನಮಗೆ. ಸದ್ಯದ ಮಟ್ಟಿಗಂತೂ ಫ್ಲಾಟಿಶ್ ಓಪನಿಂಗ್ ಇಂಡಿಕೇಶನ್ ಇದೆ, ನೋಡೋಣ. ಏನು ಡೌ ಜೋನ್ಸ್ ಫ್ಯೂಚರ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ, ಸ್ವಲ್ಪ ರೆಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ಬ್ರೆಂಟ್ ಕಡೆ ಬಂದ್ರೆ $67 ಅಲ್ಲಿ ಟ್ರೇಡ್ ಆಗ್ತಿದೆ, ಇವತ್ತು ಸ್ವಲ್ಪ ಅಪ್ ಆಗಿದೆ ನೋಡಬಹುದು. ಗೋಲ್ಡ್ ಅಲ್ಲಿ ಸ್ವಲ್ಪ ರೆಡ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಕಾಣ್ತಾ ಇದೆ. ಸೊ ನೋಡೋಣ ಯಾವ ರೀತಿ ಇರುತ್ತೆ ಓಪನಿಂಗ್ ನಂತರ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಇವತ್ತು ಅಂತ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.